request all of you all to have the refreshments, coffee, tea will be served. Kindly take part in the small Thanksgiving from us. Thank you once again. I also thank very much, especially our fathers and sisters who are here, who have come here. Beautiful choir. This choir should not become better than the Southern Pradesh choir, okay? Request the choir also to continue. Yes. Prabhu Mr. Mugantara, Vimanu Pranti Sutteve. Prabhu Nimmadane Iravi. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಕಿಡಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತ ವಿಶ್ವದ ಒಡೆಯನ್ನಾಗಿ ಮಾಡಿದ್ದೀರಿ. ಅವರು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಜೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ನೀತಿ ಸ್ತುತಿಸುವಂತೆಯೂ ಅವರನ್ನು ನೇಮಿಸಿದ್ದೀರಿ. ಆದ್ದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ತಪ್ಪನ್ನು ಹೇಳುವರು ಇದ್ದಾರೆ. ಆದರೆ ಯೇಸು ಕ್ರಿಸ್ತರು ನಮಗೆ ಹೇಳುವುದಂದ್ರೆ ದೇವರ ದಯೆ ಅವರಿಗೆ ದೊರಕುವುದು. ಯಾರು ದಯೆ ಕೊಡುವರು ಅವರಿಗೆ ದೇವರ ದಯೆ ಸಿಗುವುದು. ಯಾಕಂದರೆ ತಪ್ಪು ಮಾಡುವವರು ಎಲ್ಲರೂ ಇದ್ದಾರೆ. ನಾನು ಇವತ್ತು ಬಹುಶಃ ತಪ್ಪು ಮಾಡಿದ್ದೇನೆ, ನೀವು ಕ್ಷಮಿಸುವುದಿಲ್ಲ. ನಾನು ಕೂಡ ತಪ್ಪಿಸ್ತರಾಗಿದ್ದಾಗ ನಾನು ನಿಮ್ಮನ್ನು ಕ್ಷಮಿಸಬೇಕು. ಮತ್ತು ಈ ಕಾಲ ಒಂದು ದಿವಸ ನಮ್ಮೆಲ್ಲರಿಗೆ ಬರುವುದಿದೆ. ನಾವು ಕೂಡ
ಇತರರಿಗೆ ದಯವನ್ನು ತೋರಿಸಬೇಕು. ನಿರ್ಮಲ ಹೃದಯಗಳು ಭಾಗ್ಯವಂತರು. ನಿರ್ಮಲತೆ ಅಂದರೆ ಸ್ವಚ್ಛತೆ. ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತೀವಿ. ಮಹಾತ್ಮ ಗಾಂಧಿ ಅವರು ಹೇಳ್ತಾರಂತೆ, ಕ್ಲೆನ್ಲಿನೆಸ್ ಅಂದರೆ ಸ್ವಚ್ಛತೆ ದೇವರ ದೈವಿಕತೆಗೆ ಒಂದು ಸರಿ ಸಮಾನವಾಗಿದೆ. ಯಾರು ಸ್ವಚ್ಛ ಮನಸ್ಸಿನಲ್ಲಿದ್ದಾರೆ, ಹೃದಯದಲ್ಲಿದ್ದಾರೆ, ಅವರು ದೇವರನ್ನು ಕಾಣುವರು, ದೇವರ ಮಕ್ಕಳನ್ನಿಸಿಕೊಳ್ಳುವರು ಮತ್ತು ಶಾಂತಿ. ಬಹಳ ಸಂತೋಷದಿಂದ ನಾವು ಇವತ್ತು ಬಂದಿದ್ದೇವೆ, ಇಲ್ಲಿ ಸೇರಿದ್ದೇವೆ ಮತ್ತು 7 ವರ್ಷ ಹಿಂದೆ ನಡೆದಂಥ ಈ ಆಶೀರ್ವಚನ ಇನ್ನೂ ನೆನಪಿದೆ. ಈ ಗುಡ್ಡ ಈ ದಿನ ಒಂದು ಈ ಪ್ರೇಮ ದಿವಸ ಬಹಳ ಖುಷಿಯಾಗಿದೆ. ಏನೋ ಒಂಥರ ವೆಡ್ಡಿಂಗ್ ತರ ಇದೆ, ಮದುವೆ ತರ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ, ಹೆಣ್ಮಕ್ಳು ನೀವೆಲ್ಲ ಬಹಳ ಖುಷಿಯಾಗಿದ್ದೀರಾ. ಏನ್ ಸರ್ ಸ್ಪೆಷಲ್ ಇವತ್ತು? ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಸಂಜೆ ಈ ಬೆಟ್ಟದ ಮೇಲೆ, ಎನ್ನೂರು ಬಂಡೆ ಬೆಟ್ಟದ ಮೇಲೆ ದೇವಸ್ಥಾನದ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಅಂದ್ರೆ 6 ವರ್ಷ ಹಿಂದೆನೆ ಉದ್ಘಾಟನೆ ಆಗಿತ್ತು, 2018ರಲ್ಲಿ. ಆದ್ರೆ ಸುಮ್ಮನೆ ಚಾಪಲ್ ಆಗಿತ್ತು, ಡೆಡಿಕೇಶನ್ ಆಗಿರ್ಲಿಲ್ಲ, ಜಸ್ಟ್ ಬ್ಲೆಸ್ಸಿಂಗ್ ಆಗಿತ್ತು. ನಮ್ಮ ಆರ್ಚ್ ಬಿಷಪ್ ಪೀಟರ್ ಮಚ್ಚಾಡ್ ತಾವೇ ಸ್ವತಃ ಬಂದು ಬ್ಲೆಸ್ಸಿಂಗ್ ಮಾಡಿದ್ರು. ಒಂದು 20 ಫಾದರ್ಸ್ ಬಂದಿದ್ರು. 2018 ಡಿಸೆಂಬರ್ 5ನೇ ತಾರೀಕು ಮಾಡಿದ್ರು. ಅವತ್ತಿಂದ ಇಲ್ಲಿ ಒಂದು ಪ್ರೇಯರ್ ಸೆಂಟರ್ ಆಗಿತ್ತು. ಇದು ಎಲ್ಲರೂ ಬಂದು ಪ್ರೇಯರ್ ಮಾಡ್ತಾ ಇದ್ರು, ಅವ್ರು ಯಾರ್ಯಾರಿಗೆ ಯಾವಾಗ ಇಚ್ಛೆ ಇತ್ತು ಪ್ರೇಯರ್ ಮಾಡ್ತಾ ಇದ್ರು. ಮತ್ತೆ ಎಲ್ಲ ಆಕ್ಟಿವಿಟೀಸ್, ನಮ್ಮ ರಿಲಿಜಿಯಸ್ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ನಡೀತಾ ಇತ್ತು. ಇವಾಗ ಈ ಕಡೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಜನ ಸುತ್ತಮುತ್ತಲು ನೋಡ್ಬೋದು ನೀವು, ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದಿದೆ. ಈ ಭಾಗದ ಜನತೆಗೆ ಚರ್ಚ್ ಹೋಗೋದು ಸ್ವಲ್ಪ ದೂರ ಆಗುತ್ತೆ, ಚರ್ಚ್ ಸ್ವಲ್ಪ ದೂರ ಆಗುತ್ತೆ. ಡೈಲಿ ಮಾಸ್ ಹೋಗೋಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಚಳ್ಳಕೆರೆನೋ 1 ಕಿಲೋಮೀಟರ್ ಆಯ್ತು, ಈ ಕಡೆ ಎನ್ನೂರು ಬಂಡೆ ಚರ್ಚ್ 1 ಕಿಲೋಮೀಟರ್ ಆಯ್ತು. ಈ ಭಾಗದ ಜನತೆಗೆ ಬಿಷಪ್ ಏನು ಯೋಚನೆ ಮಾಡುದು, ಈ ಜಾಗವನ್ನು ತಗೊಂಡು ಜನತೆಗೆ ಒಂದು ಚರ್ಚ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ಇಲ್ಲಿ ಒಂದು ಚರ್ಚ್ ಅಂತ ಅವರು ಪರ್ಚೇಸ್ ಮಾಡಿ, ಅವರು ನಮ್ಮ ಡಯೋಸಿಸ್ ಕಂಟ್ರೋಲ್ ತಗೊಂಡು ಆಮೇಲೆ ಇವತ್ತು ಡೆಡಿಕೇಶನ್ ಮಾಡಿದ್ದಾರೆ. ಬ್ಲೆಸ್ಸಿಂಗ್ ಮೊದಲು ಆಗಿತ್ತು, ಡೆಡಿಕೇಶನ್ ಮಾಡಿದ್ರು. ಇವತ್ತಿಂದ ಅಧಿಕೃತವಾಗಿ ಇದು ನಮ್ಮ ಧರ್ಮಸಭೆಗೆ ಸೇರಿದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನಮ್ಮ ಆರ್ಚ್ ಡಯೋಸಿಸ್ ಆಫ್ ಬ್ಯಾಂಗ್ಳೂರ್ ಅಂಡರಲ್ಲಿ ಬರುತ್ತೆ ಇದು. ಇಲ್ಲಿ ಬಂದ್ಬಿಟ್ಟು ಪ್ರತಿ ಬುಧವಾರ ಬೆಳಗ್ಗೆ ಪೂಜೆ ಇರುತ್ತೆ ಅಂತ ಹೇಳಿದ್ದಾರೆ. ಪ್ರತಿ ಬುಧವಾರ ಅಂದ್ರೆ ಎವ್ರಿ ವೆಡ್ನೆಸ್ಡೇ ಮಾರ್ನಿಂಗ್ 7 AM ಮಾಸ್ ವಿಲ್ ಬಿ ದೇರ್. ಸೊ ನಾವು ಇಲ್ಲಿರೋ ಜನ ಎಷ್ಟು ಜನ ಬರ್ತಾರೆ, ಯಾರ್ಯಾರೆಲ್ಲ ಬರ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಮುಂದೆ ಕ್ರಮ ತಗೊಂತಾರೆ. ಇನ್ನು ಜಾಸ್ತಿ ಜಾಗ ತಗೊಂಡು ಡಯೋಸಿಸ್ ಕಟ್ಸ್ನಲ್ಲಿ ಒಂದು ಜಾಗ ತಗೊಂಡು ದೊಡ್ಡ ಚರ್ಚ್ ಮಾಡ್ಬೇಕಂತ ಅವ್ರ ಆಸೆ ಇದೆ. ಯಾಕಂದ್ರೆ ಜನ ಬೆಳೀತಾ ಇದಾರೆ, ಈ ಕಡೆ ಜನಸಂಖ್ಯೆ ಕ್ರೈಸ್ತರು ಜಾಸ್ತಿ ಆಗ್ತಾ ಇದಾರೆ ಈ ಭಾಗದಲ್ಲಿ. ಈ ಭಾಗದ ಜನತೆಗೆ ಅವ್ರ ಕಡೆಯಿಂದ ಏನೇನ್ ಮಾಡ್ಬೇಕು, ಅವ್ರು ಹೊಸ ಚರ್ಚ್ ಮಾಡೋದು ಅವರ ಕರ್ತವ್ಯ ಆಗಿರುತ್ತೆ. ಅದು ಅವ್ರು ಮಾಡ್ಕೊಡ್ತಾ ಇದಾರೆ. ನಮ್ಮೆಲ್ಲರೂ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ, ಧನ್ಯವಾದ ಸಲ್ಲಿಸ್ತೀವಿ. ನಮ್ಮೆಲ್ಲರಿಗೂ ತುಂಬಾ ಸಂತೋಷ, ಖುಷಿಯಿಂದ ಎಲ್ಲಾರು ಬಂದಿದ್ದಾರೆ. ನಮ್ಮೆಲ್ಲರಿಗೂ ತುಂಬಾ ಸಂತೋಷ. ಯಾಕಂದ್ರೆ ನಮ್ಮ ಮನೆ ಹತ್ರದಲ್ಲೇ ಡೈಲಿ ಮಾರ್ನಿಂಗ್ ವಾಕಿಂಗ್ ಮಾಡೋ ಜಾಗ ಇದು. ಇಲ್ಲಿ ಹತ್ರದಲ್ಲೇ ನಮ್ಗೆ ಒಂದು ಚರ್ಚ್ ಬರ್ತಾ ಇದೆ ಅಂದ್ರೆ ನಮ್ಗೆ ಖುಷಿ ಆಗಲ್ವಾ? ತುಂಬಾ ಖುಷಿ ಆಗಿದೆ. ನಾವು ಡೈಲಿ ಯಾವಾಗೆಲ್ಲ ಪೂಜೆ ಇದೆಯೋ ಡೆಫಿನೆಟ್ ಬರ್ತೀವಿ, ಇನ್ನು ಜಾಸ್ತಿ ಜನ ಕರ್ಕೊಂಡ್ ಬರ್ತೀವಿ. ಇಲ್ಲಿ ಈ ಚರ್ಚ್ ಬೆಳೀಲಿ, ಇನ್ನು ದೊಡ್ಡ ಚರ್ಚ್ ಆಗ್ಲಿ, ನಮ್ ಕೈಯಲ್ಲಾದ ಸಹಾಯ ನಾವು ಮಾಡ್ತೀವಿ. ದೊಡ್ಡ ಚರ್ಚ್ ಇದೆ ಇಲ್ಲಿ, ನಾವು ಎಬ್ಬಿಸ್ತೀವಿ ಅಂತ ನಂಬಿಕೆ ನಮ್ಗೆ ಇದೆ. ದೇವರಲ್ಲಿ ಬೇಡ್ಕೊಂತೀವಿ. ಧನ್ಯವಾದಗಳು. ನನ್ನ ಹೆಸರು ಫರ್ಡಿನಾಂಡ್ ಲಾರೆನ್ಸ್ ಅಂತ. ಸದ್ಯಕ್ಕೆ ಇವಾಗ ಈ ಕನ್ನಡ ಇಂಗ್ಲಿಷ್ ಇದೆ. ಮುಂದೆ ಬರೋ ದಿನಗಳಲ್ಲಿ ಜನ ಜಾಸ್ತಿ ಆದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬರಬಹುದು. ಸದ್ಯಕ್ಕೆ ಕನ್ನಡ ಮತ್ತೆ ಇಂಗ್ಲಿಷ್ ಬೈಲಿಂಗಲ್ ಇರುತ್ತೆ. ಮುಂದಿನ ದಿವಸದಲ್ಲಿ ನೋಡ್ಬೇಕು, ಜನ ಬರೋದು ನೋಡ್ಬಿಟ್ಟು, ಜನಸಂಖ್ಯೆ ನೋಡ್ಬಿಟ್ಟು ತೀರ್ಮಾನ ತಗೊಂತಾರೆ ಯಾರ್ಯಾರು ಬೇಕು ಎಲ್ಲಾರು ಕೊಡೋಣ. ಸರ್ ಇನ್ನೊಂದು ವಿಷಯ ಸರ್, ನೀವು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಕ್ರೈಸ್ತ ಧರ್ಮದವರು, ನಿಮಗೂ ಬಹಳಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ. ಏನ್ ಬೈ ಬರ್ತಾ ಬೈ ಬ್ಲಡ್ ಏನೋ ಗೊತ್ತಿಲ್ಲ, ಯಾವಾಗಲೂ ಖುಷಿಯಾಗಿರ್ತಾರೆ. ಫೇಸ್ ಅಲ್ಲಿ ಟೆನ್ಷನ್ ಪ್ರಾಬ್ಲಮ್ಸ್ ಇಲ್ವಾ ನಿಮ್ಗೆ? ನಮ್ಮ ದೇವರು ನಮ್ಮನ್ನು ನಡೆಸ್ಕೊಂತಾರೆ, ನಮ್ಗೆ ದಾರಿ ತೋರಿಸ್ತಾರೆ. ಹೇಳಿ ಸರ್ ನೀವು. ನಮ್ಮೆಲ್ಲರಿಗೂ ದೇವರು ನಡ್ಸ್ಕೊಂಡು ಹೋಗ್ತಾ ಇದಾರೆ, ನಮ್ಗೆ ದಾರಿ ತೋರಿಸ್ತಾರೆ. ಏನೇ ದುಃಖ ಕಷ್ಟ ಬಂದ್ರು ಅದನ್ನ ಎದುರಿಸುವ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ನಾವು ಎದುರಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ಖುಷಿಯಿಂದ ಇದ್ದೀವಿ. ಥ್ಯಾಂಕ್ ಯು.
ಪ್ರತಿ ಯೇಸು ಕ್ರಿಸ್ತರ ಪುನರುತ್ಥಾನದ ಪ್ರತಿಮೆಗೆ ನಾವು ಉಳ್ಕೊಂಡಿದ್ದೀವಿ. ಮತ್ತು ಇಲ್ಲಿ ದೇವರು ಕೊಡುವಂತಹ ಈ ನಮಗೆ ಒಂದು ರೀತಿಯಲ್ಲಿ ಪಾಠ ಅಥವಾ ನಮ್ಮ ಜೀವನದ ಧ್ಯೇಯಗಳನ್ನು ನಾವು ಕೂಡ ಸ್ವೀಕರಿಸಿ ದೇವರಲ್ಲಿ ವಿಶೇಷವಾಗಿ ನಮ್ಮ ಜೀವನ ಕೂಡ ಒಂದು ರೀತಿಯಲ್ಲಿ ಸೊಗಸಾಗಲಿ, ಬೆಳಕಾಗಲಿ ಅಂದ್ಕೊಂಡು ದೇವರ ಹತ್ರ ಇವತ್ತು ವಿಶೇಷವಾಗಿ ಪ್ರಾರ್ಥಿಸ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಇಲ್ಲಿ ಕೇರ್ ಟೇಕರ್ ಅನ್ಕೊಂಡು ನೇಮಿಸ್ತೇನೆ. ನಾವೆಲ್ಲ ಇಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಅವ್ರ ಕುಟುಂಬದವ್ರಿಗೆ ಬಂದ್ಕೊಂಡು ಏನೇನಿಲ್ಲ ಅನ್ಕೊಂಡು ನೋಡುವುದು ಮತ್ತು ಸ್ವಲ್ಪ ದೂರಿಂದ ಪೂಜೆಗೆ ಕೂಡ ತಯಾರು ಮಾಡಲಿಕ್ಕೆ ಅವಕಾಶ ಕೊಡಬೇಕಂದ್ಕೊಂಡು ನಾನು ಬಯಸ್ತೇನೆ. ಮತ್ತು ನಾನು ಹೇಳಿದ ಹಾಗೆ ಮುಂದೆ ಇಲ್ಲಿ ಪ್ರತಿ ವಾರ ಒಂದು ಪೂಜೆ ಇರುವುದು. ಗುರುವಾರ ದಿವಸ ಮುಂಜಾನೆ 7 ಗಂಟೆಗೆ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಈ ತುರ್ತಕ್ಕೆ ನಾವು ಶುರು ಮಾಡೋಣ. ಮತ್ತು ಪೂಜೆ ಈ ಸ್ಥಳ ಯಾವ ಪ್ಯಾರಿಶ್ಗೆ ಸೇರ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಗುರುಗಳು ಇನ್ನೂ ಜಡಾಡೋದಿಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿ ದಿಸ್ ಇಸ್ ನೋ ಮ್ಯಾನ್ಸ್ ಲ್ಯಾಂಡ್. ಈಗ ತುರ್ತಕ್ಕೆ ನಾನು ನಮ್ಮ ದೊಡ್ಡ ಫಾದರ್ ಕ್ರಿಸ್ಟೋಫರ್ ಅವರಿಗೆ ಅವರ ವಶಕ್ಕೆ ನಾನು ಕೊಡ್ತೇನೆ. ಅವರು ಇಲ್ಲಿ ಏನೋ ಆಗಿದ್ದರೆ ವಾಟ್ ಅವರ್ ಇಸ್ ನೀಡೆಡ್ ಸ್ಪಿರಿಚುವಲ್ ನೀಡ್ಸ್ ಇಲ್ಲಿ ಅವರು ನೋಡ್ಕೊಳ್ಳೋರು. ಮತ್ತು ಅವರಿಗೆ ಸಹಾಯಕ ಬೇಕಾದರೆ ನಾನು ಫಾದರ್ ಅರುಣ್ ಮಹಾರಾಜೆ ಹಾಗೂ ಫಾದರ್ ಶೈಲೇಂದ್ರ ಅವರಿಗೆ ನಾನು ಹೇಳಿದ್ದೇನೆ. ಅವರಿಗೆ ಪೂಜೆ ಬರಲಿಕ್ಕೆ ಆಗಿದಾಗ ಅವರು ಬಂದು ಹೇಳೋರು. ಮತ್ತು ಮೇಲು ವಿಚಾರನ ನಮ್ಮ ಫಾದರ್ ಕ್ರಿಸ್ಟೋಫರ್ ಪೌಲಸ್ವಾಮಿ ಅವರು ಮಾಡುವರು. ಎರಡನೇದಾಗಿ ಇಲ್ಲಿ ನಮ್ಮ ಸ್ಥಳಕ್ಕೆ ವಿಶೇಷವಾಗಿ ಜಾಗ ರಿಜಿಸ್ಟರ್ ಮಾಡಲಿಕ್ಕೆ ಸರ್ಕಾರ ಹತ್ರ ರಿಜಿಸ್ಟರ್ ಮಾಡಲಿಕ್ಕೆ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾಂತರಾಜ್ ಅವರು ಚೀಫ್ ಎಲೆಕ್ಷನ್ ಆಫೀಸರ್, ಚೀಫ್ ಏನು ಆಫೀಸರ್ ಅಂತಾರೆ, ರಿಜಿಸ್ಟ್ರೇಷನ್ ಆಫೀಸರ್ ಆಗಿ ನಮಗೆ ಸಹಾಯ ಕೊಟ್ಟಿದ್ದಾರೆ ಮತ್ತು ಇದನ್ನು ರಿಜಿಸ್ಟರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ಮುಂದೆ ಕೂಡ ನಾನು ಸರ್ಕಾರ ಹತ್ರ ಈ ಮುಂದಿನ ಜಾಗ ಬೇಕಂದಿದ್ದೇನೆ. ಒಳ್ಳೆಯ ಮನಸ್ಸಿನಿಂದ ಕೊಟ್ಟಿದ್ರೆ ಒಳ್ಳೆಯದು, ಇಲ್ಲಿದ್ರೆ ಇಷ್ಟಕ್ಕೆ ನಾವಿರುವುದು. ಮತ್ತು ಮುಂದೆ ನಾವು ಈ ಸ್ಥಳ ಒಂದು ಪವಿತ್ರ ಸ್ಥಳವನ್ನು ನಾವು ಸ್ವೀಕರಿಸುತ್ತೇವೆ. ಆ್ಯಂಡ್ ವಿ ರಿಕ್ವೆಸ್ಟ್ ಆಲ್ ದ ಪೀಪಲ್ ಟು ಕಮ್ ಹಿಯರ್ ಟು ಪ್ರೇ. ಪ್ರಾರ್ಥನೆ ಮಾಡಲಿಕ್ಕೆ ಯಾವುದೋ ಒಂದು ಆಟ ಅಥವಾ ಬೇರೆ ಯಾವುದೋ ಒಂದು ಇದು ಬೇಡ. ಆದರೆ ವಿಶೇಷವಾಗಿ ರಿಟ್ರೀಟ್ ಮಾಡಲಿಕ್ಕೆ, ನಮ್ಮ ಧ್ಯಾನಕೂಟ ಮಾಡಲಿಕ್ಕೆ, ನಮ್ಮ ರೀಜನ್ ಆಫ್ ಮೇರಿ ಅಥವಾ ಡಿಪಾರ್ಟ್ ಮತ್ತು ಯಾರು ಬೇಕಾದರೆ ಬಂದ್ಕೊಂಡು ಒಂದು ದಿವಸದ್ದು ಧ್ಯಾನಕೂಟ ಮಾಡ್ಬೋದು. ಆದರೆ ಅವರವರ ಊಟ ತೊಗೊಂಡು ಬರಬೇಕಂತ ಹೇಳ್ತೀನಿ. ಮೂರನೇದಾಗಿ ನಮ್ಮ ಈ ಸ್ಥಳಕ್ಕೆ ಬಹುಶಃ ನಾವು ಮುಂದೆ ಕೂಡ ಸ್ವಲ್ಪ ವಸ್ತುಗಳು ಸ್ವಲ್ಪ ಇರಬೇಕಾಗುತ್ತೆ. ಈಗ ನೋಡಿ ಪುಸ್ತಕ ಅವರ ಚರ್ಚೆ ತಗೊಂಡು ಬಂದಿದ್ದಾರೆ, ಚಾರ್ಲಿಸ್ ಎಲ್ಲ ತಗೊಂಡು ಬಂದಿದ್ದಾರೆ. ಹಾಗಾಗಿ ಯಾರು ನಮ್ಮ ಹೆಸರಲ್ಲಿ ಈ ಚರ್ಚಿಗೋಸ್ಕರ ಕೊಡೋರಿದ್ದರೆ ನಾನು
ಅದನ್ನು ಮಾರ್ಮಿಕವಾಗಿ ನಾನು ಸ್ವೀಕರಿಸ್ತೇನೆ ಮತ್ತು ನಿಮ್ಮ ಕೈ ಜೋಡಿಸ್ಕೊಂಡು ಈಗಲೇ ನಾನು ಧನ್ಯವಾದ ಹೇಳಿಬಿಡ್ತೀನಿ. ಓಕೆ. ಆದ್ದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಲಿ ಕಾಣಿಕೆಗಳನ್ನು ಇಚ್ಛಿಸಿರಿ. ನೀವು ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮಲ್ಲಿ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಲ್ಲಿ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಗಳಿಗಳಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಒಂದೇ ಆತ್ಮರಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಿ ಮಾತೆ ಕನ್ಯಾಮರಿಯವರೊಂದಿಗೂ ಆಕೆ ಪತಿಸಿದ ಜೋಸಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧಿಸಲಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನಯದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರು ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರು ಸತೀಶ್ ಸೋಸೆನಾಥನ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಾಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು
ನಿಮಗೆ ಮೆಚ್ಚುಗೆ ಆಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸಲು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತ ಆಗಮನಿಸುತ್ತೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೀಷರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸ ನೀಗಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದಲೇ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಮಾಲಿಕೆಗಳನ್ನು ಅದೇ ಪವಿತ್ರಾತ್ಮರು ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತನ ಮುಖಾಂತರ ಶರೀರ ಹಾಗೂ ರಕ್ತವಾಗುವಂತೆ ನಿಮ್ಮನ್ನು ಅವರ ಕಟ್ಟಳೆಯಂತೆ ಈ ರಹಸ್ಯವನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದಯೆಯಿಂದ ಯಾಚಿಸುತ್ತೇವೆ. ಅವರನ್ನು ಅಪರಾಧ ಮಾಡಿದ ಸಮಯದಲ್ಲಿ ಅವರು ತಾವು ಸ್ತುತಿಯನ್ನು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ
ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ನಂತರ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಇದಕ್ಕೆ ಆಹ್ವಾನಿತರ ವಾಕ್ಯವಂತರು, ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ